ಕುರುಬನು ಕುರಿ ಕಾಯ್ಬೇಕಾದ್ರೆ ಎಲ್ಲಾದ್ರೂ ಪೊದೆಗಳಲ್ಲಿ ಕಷ್ಟದಲ್ಲಿ ಕಾಲು ಕೈ ಏನಾದ್ರೂ ಆಗಿದಾಗ ಕುರುಬನ್ ಏನ್ ಮಾಡ್ತಾನಂತೆ, ಗಟ್ಟಿ ಕಾಲು ಇಟ್ಕೊಂಡು ಎಳ್ಕೊಂಡು ಹೋಗ್ತಾನಲ್ಲ, ಏನ್ ಮಾಡ್ತಾನೆ, ತನ್ನ ಹೆಗಲ ಮೇಲೆ ಕೂತ್ಕೊಂಡಲ್ಲ. ನೀವೆಲ್ಲಾದ್ರೂ ಫೋಟೋ ನೋಡಿದಿರಾ ಯೇಸು ಸ್ವಾಮಿ ಕುರಿ ಮರಿಯನ್ನು ಹೀಗೆ ಕೂತ್ಕೊಂಡಲ್ಲ ನೋಡಿದಿರಾ? ಅಂದ್ರೆ ಏನು, ಅಷ್ಟು ಪ್ರೀತಿ ಮಾಡ್ತಾರಂತ. ಈಗ ನೀವು ನಿಮ್ಮ ಮಕ್ಕಳಿದ್ದೀರಲ್ಲ, ಈಗ ನೀವು ಏನಾದ್ರೂ ಗಾಯ ಆದಾಗ ನಿಮ್ಮ ತಂದೆ ನೋಡಿದ ಹಾಗೆ ಬಿಡ್ತಾರ? ಏನ್ ಮಾಡ್ತಾರೆ ನಿಮ್ ತಂದೆ ತಾಯಿ ನಿಮ್ಮನ್ನು, ಅಯ್ಯೋ ನನ್ನ ಮಗುವೇ ಅಂತ ಎತ್ಕೊಂಡು ಅಲ್ವಾ, ಎಷ್ಟ್ ಚೆನ್ನಾಗಿ ಅದಕ್ಕೆ ಇದು ಮಾಡ್ತಾರಲ್ಲ. ಖುಷಿ ಆಯ್ತು ನೋಡಿ, ಸಂತೋಷದ ಸಣ್ಣ ಮಗು, ನಾನು ಕುರಿ ಮರಿ, ನನ್ನ ತಂದೆ ನನ್ನ ಯೇಸು ಕ್ರಿಸ್ತನು ಕುರುಬನು ಎತ್ತಿ ಪ್ರೀತಿಸಿ ಮುದ್ದಿಸಿ ಅಲ್ಲ. ದೇವರು ನಿನ್ನನ್ನು ಹಾಗೆ ಆಶೀರ್ವದಿಸಲಿ ಮಗ, ಯಾಕೆ ದೇವರು ನಿನ್ನನ್ನು ಉತ್ತಮದಲ್ಲಿ ಉಪಯೋಗಿಸ್ಕೊಳ್ತಾನೆ. ಆಮೇಲೆ ನಿಮ್ಮೆಲ್ಲರಿಗೂ ಶುಭ ಶುಕ್ರವಾರ, ಗುಡ್ ಫ್ರೈಡೆ. ದೇವ್ರ ನನ್ಗೆ ಇನ್ನೊಂದು ಬಹಳ ಏನೋ ಒಂಥರ ಖುಷಿ ಏನಂದ್ರೆ, ನನ್ನ ಮಗ ಏನ್ ಚೆನ್ನಾಗಿ ಮೈಕ್ ಹಿಡ್ಕೊಂಡು ಒಂದು ಉತ್ತಮವಾದ ಪ್ರಸಂಗ ಅಂದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಯಾಕಂದ್ರೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಮುಂದೆ ನಿಂತ್ಕೊಂಡು ಮೈಕ್ ಹಿಡ್ಲಿಕ್ಕೂ ಧೈರ್ಯ ಬೇಕು. ವಾಕ್ಯ ಹೇಳೋದು ಬಿಟ್ಟು ಅದು ಬೇರೆ ವಿಷಯ, ಆದ್ರೆ ಮುಂದೆ ನಿಂತ್ಕೊಳ್ಳಿಕ್ಕೆ ಧೈರ್ಯ ಬೇಕು. ನಮ್ಮ ರಾಮ ಬ್ರದರ್ ಯಾರು ಈ ಹುಡುಗನಿಗೆ ಮುಂದೆ ಬಂದು ವಾಕ್ಯ ಹೇಳುವ ಅಂದ್ರೆ, ಇಲ್ಲ ನಾನು ಇಲ್ಲೇ ಕೂತ್ಕೊಂಡು ಹೇಳ್ತೀನಿ ಅಂತ ಹೇಳ್ತಿದ್ದ ಅಲ್ವಾ, ಅಲ್ಲೇ ಕೂತ್ಕೊಂಡು ಹೇಳ್ತಿದ್ದ. ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು, ಧೈರ್ಯವಾಗಿ ಮುಂದೆ ನಿಂತ್ಕೊಂಡು ವಾಕ್ಯವನ್ನು ಹೇಳುವಂತದಾಗ ನಿಮ್ಮ ಬಾಯಲ್ಲಿ ಏನು ಬರ್ತದೆ, ದೇವರ ವಾಕ್ಯ ಹೇಗೆ ಬರ್ತದೆ ಅದನ್ನ ನೀವು ಎಷ್ಟು ಹೇಳಿದ್ರೆ ಸಾಕು. ದೇವರಿಗೆ ಯೇಸು ಕ್ರಿಸ್ತನಿಗೆ ಎಷ್ಟೋ ಒಂದು ಉತ್ತಮ ಅಂತ ಸಂತೋಷ ಆಗ್ತದೆ ಅಲ್ವಾ. ನನಗೆ ಇವತ್ತು ನನ್ನ ಮಗ ಒಂದು ಮೈಕ್ ಹಿಡ್ಕೊಂಡು ಆ ಒಂದು ವಾಕ್ಯ ಹೇಳ್ಬೇಕಾದ್ರೆ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಶುಭ ಶುಕ್ರವಾರ, ಗುಡ್ ಫ್ರೈಡೆ ಬಗ್ಗೆ ಎಷ್ಟು ಅಂದ್ರೆ ಬಹಳ ಒಂದು ಉತ್ತಮ ಅಂತ ಸಣ್ಣದಾಗಿ ವಿವರಣೆ ಕೊಡ್ಬೇಕಾದ್ರೆ ಅದು ನಿಜವಾಗ್ಲು ಆ ಒಂದು ಶುಭ ಶುಕ್ರವಾರ ಅಂದ್ರೆ ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕೋಸ್ಕರ ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ ಅಲ್ವಾ. ಆ ನಂಬಿಕೆಯ ಒಂದು ತ್ಯಾಗವೇ ಆ ರಕ್ಷಣೆ ಎಂಬುದಾಗಿ. ಅದನ್ನು ನಾವು ನಂಬುವುದಾದ್ರೆ ಆ ನಂಬಿಕೆ ನಾವು ನಂಬುವಂತ ನಂಬಿಕೆಯೇ ನಮ್ಗೆ ರಕ್ಷಣೆ ಕೊಡುವಂತದ್ದಾಗಿದೆ ಅಲ್ವಾ. ರಕ್ಷಣೆ ಅಂದ್ರೆ ನಾನು ಈ ಲೋಕವನ್ನು ಬಿಟ್ಟು ಈ ಲೋಕದ ಸತ್ತರೂ ಕೂಡ ನಾನು ನನ್ನ ತಂದೆ ಬಳಿಗೆ ಪರಲೋಕಕ್ಕೆ ಹೋಗುತ್ತೇನೆ ಎಂಬ ಒಂದು ನಿರೀಕ್ಷೆ, ಅದೇ ರಕ್ಷಣೆ. ನೀವು ನಂಬುವುದರ ಮುಖಾಂತರವೇ, ಯೇಸು ಕ್ರಿಸ್ತನನ್ನು ನಂಬುವುದರ ಮುಖಾಂತರವೇ ನಾವು ರಕ್ಷಣೆಯನ್ನು ಹೊಂದೋರಾಗುತ್ತೇವೆ. ನಾನು ಜಾಸ್ತಿ ಹೊತ್ತು ಹೇಳಲಿಕ್ಕೆ ಹೋಗುದಿಲ್ಲ. ನಮ್ಮ ಫ್ಯೂಚರ್ ಪಾಸ್ಟರ್ ಅಂದ್ರೆ ಜೂನಿಯರ್ ಪಾಸ್ಟರ್ ನಮ್ಮ ಮಗ, ದೇವರು ಗೊತ್ತಿಲ್ಲ ದೇವ್ರು ಹೇಗೆಲ್ಲ ಉಪಯೋಗಿಸ್ಕೊಳ್ತಾರೆ ಅಂತ ಅನೇಕರು ಉತ್ತಮದಲ್ಲಿ ಮುಂದೆ ನಿಂತ್ಕೊಂಡು ದೇವರ ವಾಕ್ಯವನ್ನು ಹೇಳುವಂತ ವಿಚಾರಗಳನ್ನ ನೋಡ್ತೇವೆ. ಆದ್ರೆ ಯಾವಾಗ ಕಮಿಟ್ಮೆಂಟ್ ಅಂದ್ರೆ ಒಂದು ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸ್ಕೊಳ್ಪಡ್ತೇವೋ ಆಗ ದೇವ್ರು ನಮ್ಮನ್ನ ಏನ್ ಮಾಡ್ತಾನೆ, ಉಪಯೋಗಿಸ್ಕೊಳ್ತಾನೆ. ನೀವು ಯಾವಾಗ ನಿಮ್ಮನ್ನು ನೀವು ಸಂಪೂರ್ಣವಾಗಿ ದೇವರ ಕೈಗೆ ಒಪ್ಪಿಸಿಕೊಡ್ತೀರೋ ಆಗ ದೇವರು ಕೂಡ ನಿಮ್ಮನ್ನು ಉತ್ತಮದಲ್ಲಿ ಉಪಯೋಗಿಸ್ಕೊಳ್ತಾನೆ. ಆದ್ರೆ ಇಷ್ಟವಿಲ್ಲದೆ ಇರುವಂತವ್ರನ್ನು ದೇವರು ಕೂಡ ಇಷ್ಟಪಡುವುದಿಲ್ಲ, ನೆನ್ಪಿಟ್ಕೊಳ್ಳಿ. ನಾವು ಯಾವಾಗ ನಮ್ಮನ್ನು ಸಂಪೂರ್ಣವಾಗಿ ಅದನ್ನು ಪ್ರೀತಿಸುತ್ತೇವೋ ಆತ ನಮ್ಮನ್ನು ಸಹ ಪ್ರೀತಿಸ್ತಾನೆ. ಆದ್ರೆ ಅನೇಕರು ಆತ ಪ್ರೀತಿಸಿದ್ದಾನೆ, ಆದ್ರೆ ಪ್ರೀತಿ ಕೊಟ್ಟ ಮೇಲೆ ನಾವು ಅದಕ್ಕೆ ತಕ್ಕ ಹಾಗೆ ನಮ್ಮ ಪ್ರೀತಿಯನ್ನು ಕೂಡ ನಾವು ಜೊತೆಗೆ ಸಹಕರಿಸಬೇಕು. ನಾವು ಯಾವಾಗ ಅದನ್ನು ಪ್ರೀತಿಸಿ ಆತನಿಗೆ ನಮ್ಮನ್ನ ಸಂಪೂರ್ಣ ಒಪ್ಪಿಸ್ಕೊಡ್ತೇವೋ, ದೇವರೇ ನನಗೆ ಒಪ್ಪಿಸ್ಕೊಡ್ತೇನೆ, ನೀನು ನನ್ನ ಉಪಯೋಗಿಸ್ಕೊಂತ ಹೇಳ್ತೇವೋ ಆಗ ಅದನ್ನು ಖಂಡಿತವಾಗಿ ನಮ್ಮನ್ನ ಏನ್ ಮಾಡ್ತಾನೆ, ಪ್ರೀತಿಸ್ತಾನೆ, ಉಪಯೋಗಿಸ್ತಾನೆ. ಆದ್ರಿಂದ ನಾನು ನಮ್ಮ ಮಗು ಸಹ ಹೇಳ್ತಾನೆ, ದೇವ್ರು ಏನ್ ಮಾಡ್ತಾನೆ, ನಿನ್ನನ್ನು ಕೂಡ ಉತ್ತಮದಲ್ಲಿ ಉಪಯೋಗಿಸ್ಕೊಳ್ತಾನೆ. ನಮ್ಮ ಇನ್ನೊಬ್ಬ ಹುಡುಗ ಜೂನಿಯರ್ ಅಲ್ಲ, ಉತ್ತಮದ ಮಕ್ಕಳಿಗೆಲ್ಲ ಒಂದು ಸಾಂಗ್ಸ್ ಇದೆಲ್ಲ. ನಾನು ಸಣ್ಣ ಮಕ್ಕಳಿಗೆ ಕೊಪ್ಪಕ್ಕೆ ಬಂದಿದ್ರು VPS ಮಾಡುವಾಗ, ಇಷ್ಟೇ ಮಕ್ಕಳಿದ್ರು. ಅವ್ರು ಎಷ್ಟು ಚೆನ್ನಾಗಿ ಅವ್ರನ್ನೆಲ್ಲ ಒಬ್ಬೊಬ್ಬರೆಲ್ಲ ಮಕ್ಕಳನ್ನೆಲ್ಲ ಇದು ಮಾಡ್ಬೇಕಾದ್ರೆ ಅದು ನಿಮ್ಮನ್ನು ಕೂಡ ದೇವ್ರ ಇಲ್ಲೆಲ್ಲ ಇದ್ದೀರಲ್ಲ ಮಕ್ಕಳೆಲ್ಲ, ನಿಮ್ಮೆಲ್ಲರನ್ನು ಸಹ ದೇವ್ರ ಏನ್ ಮಾಡ್ತಾರಂತೆ, ಉಪಯೋಗಿಸ್ಕೊಳ್ತಾನೆ. ನೀವೆಲ್ಲ ಇಲ್ಲಿ ಬಂದಿದ್ದೀರಲ್ಲ, ನೀವು ಸುಮ್ಮನೆ ಬಂದಿಲ್ಲ, ನೀವಿಲ್ಲಿ ನಿಮ್ಮನ್ನು ಯೇಸು ಕ್ರಿಸ್ತನೇ ಕರ್ಕೊಂಡು ಬಂದಿದ್ದಾನೆ. ನಿಮ್ಗೆ ನೀವಿಲ್ಲಿ ಬಂದಿರೋದ್ರಿಂದ ನೀವು ಆತನ ದೃಷ್ಟಿಯಲ್ಲಿ ಏನಾಗಿದ್ದೀರಿ, ಅತ್ಯಮೂಲ್ಯರು, ಬಹಳ ಶ್ರೇಷ್ಠವಾದ ಮಕ್ಕಳು ಅಲ್ವಾ. ಈಗ ನಿಮ್ಗೆ ಇದು ಅರ್ಥ ಆಗುದಿಲ್ಲ, ಆದ್ರೆ ಒಂದು ದಿವಸ ನಿಮ್ಗೆ ಗೊತ್ತಾಗ್ತದೆ ನಾವು ಆತನ ಸನ್ನಿಧಾನದಲ್ಲಿ ಕಳೆದಂತ ಒಂದು ಸಮಯವು ಎಷ್ಟು ಉತ್ತಮವಾದದ್ದು, ಎಷ್ಟು ಆಶೀರ್ವಾದಕರವಾಗಿದೆ ಎಂಬುದಾಗಿ. ಅದರಿಂದ ಇವತ್ತು ನಾನು ಒಂದು ಸಣ್ಣ ಮಾತನ್ನ ಒಂದು ವಿಷಯಕ್ಕೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನು ಕ್ರೂಸಿನ ಅಂದ್ರೆ ಗೋಲ್ಗತಾ ಗುಡ್ಡದಲ್ಲಿ ಆತನು ಶಿಲುವೆ ಮೇಲಿರುವಾಗ ತನ್ನ ಪ್ರಾಣವನ್ನು ಅರ್ಪಿಸಬೇಕಾದ್ರೆ ಆತನು ಹೋಗುವಾಗ, ನಡೆದುಕೊಂಡು ಹೋಗುವಾಗ ಅನೇಕರು ಏನ್ ಮಾಡ್ತಾರೆ, ಆತನನ್ನು ಹೀಯಾಳಿಸ್ತಾರೆ, ನಿಂದಿಸ್ತಾರೆ. ಇವನು ಯಹೂದ್ಯರ ಅರಸನಂತೆ, ಇವನೇನ್ ಮಾಡಿದ್ರು, ತನ್ನನ್ನೇ ರಚಿಸ್ಕೊಳ್ಳಿಕ್ಕಾಗಿಲ್ಲ, ನಮ್ಮನ್ನೇ ರಚಿಸ್ಕೊಳ್ತಾನೆ. ಇವನು ನಿಜವಾದ ಅರಸನಾಗಿದ್ರೆ ಇವನನ್ನು ತನ್ನ ತಾನು ರಕ್ಷಿಸಿಕೊಳ್ಳಲಿ, ನಮ್ಮನ್ನು ಸಹ ರಕ್ಷಿಸಲಿ, ಹಾಗೆ ಹೇಗಂತಾರೆ ಎಲ್ಲಾ ತರದ ಒಂದಲ್ಲ ಒಂದು ರೀತಿಯಲ್ಲಿ ನಾನಾ ತರವಾದ ಒಂದು ನಿಂದನೆಯ ಮಾತನ್ನು ಆಡ್ಬೇಕಾದ್ರೆ
ಆತನ ಒಂದು ಮಾತು ಹೇಳ್ತಂದ್ರೆ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ, 33ರಿಂದ ಓದ್ಲಿಕ್ಕೆ ಇಷ್ಟಪಡ್ತೇನೆ. 32 ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಗಳಾಗಿದ್ದ ಬೇರೆ ಇಬ್ಬರನ್ನು ತೆಗೆದುಕೊಂಡು ಹೋದರು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ ಮತ್ತು ಇನ್ನೊಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಆಮೇಲೆ ಅಲ್ಲಿ ನೋಡ್ತೇವೆ ನೋಡಿ, ಯೇಸು ಕ್ರಿಸ್ತನು ಮತ್ತು ಇಬ್ಬರು ಕಳ್ಳರನ್ನು ಏನ್ ಮಾಡಿದ್ರು, ಮೂವರನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಬಲಗಡೆ, ಇನ್ನೊಬ್ಬರನ್ನು ಎಡಗಡೆಯಲ್ಲಿ ಹಾಕಿದರು. ಆದ್ರೆ ದುಷ್ಕರ್ಮಿಗಳು ಅವರು ಮಾಡಿದ ತಪ್ಪಿನ ಸಲುವಾಗಿ ಅವರನ್ನು ಒಂದು ನ್ಯಾಯ ವಿಚಾರಣೆಗೆ ಗುರಿಪಡಿಸಿ ಅವರು ಶಿಲುಬೆಗೆ ಹಾಕಲ್ಪಟ್ಟವರು ಎಂಬುದಾಗಿ ಅವರಿಬ್ಬರನ್ನು ಹಾಕಿದರು. ಆದ್ರೆ ಯೇಸು ಕ್ರಿಸ್ತನ್ ಏನು ತಪ್ಪು ಮಾಡಿದನು? ಅಲ್ಲಿ ಯಾರನ್ನಾದ್ರೂ ಹೊಡೆದ್ರ? ಇಲ್ಲ. ಅಲ್ಲಿ ಯಾರನ್ನಾದ್ರೂ ದೂಷಿಸಿದ್ರ? ಇಲ್ಲ. ಯಾರನ್ನಾದ್ರೂ ಶಪಿಸಿದ್ರ? ಇಲ್ಲ. ಯಾರನ್ನಾದ್ರೂ ನಿಂದೆಗೆ ಒಳಪಡಿಸಿದ್ರ? ಇಲ್ಲ. ಎಲ್ಲರನ್ನು, ಕಾಯಿಲೆ ಇದ್ದವರನ್ನೆಲ್ಲ ವಾಸಿ ಮಾಡಿದನು, ಕುರುಡರಿಗೆ ಕಣ್ಣು ಕೊಟ್ಟನು ಅಲ್ವಾ? ಮತ್ತೆ ಯಾರ್ಯಾರಿಗೆ ಏನೆಲ್ಲ ಬೇಕಿತ್ತು, ದೆವ್ವ ಹಿಡಿದವರನ್ನು ಬಿಡಿಸಿದನು. ಅದು ಒಳ್ಳೇದ ಕೆಟ್ಟದ? ಒಳ್ಳೇದು ಅಲ್ವಾ? ಆದ್ರೆ ಅನೇಕ ರೀತಿಯಲ್ಲಿ ಅಲ್ಲಿ ಏನೇ ನಾವು ಮನುಷ್ಯರಿಗೆ ಅಗತ್ಯತೆ ಇದೆಯೋ ಅವೆಲ್ಲವನ್ನು ಆತನು ಮಾಡಿದನು. ಆದರೆ ಯಾರಿಗೂ ಕೂಡ ನೋವು ಉಂಟು ಮಾಡಲಿಲ್ಲ, ಯಾರಿಗೂ ಕೂಡ ಕಷ್ಟವನ್ನು ಕೊಡಲಿಲ್ಲ, ಯಾರಿಗೂ ಕೂಡ ಹೊಡಿಲಿಲ್ಲ, ಬಡಿಲಿಲ್ಲ. ಆದರೂ ಜನರು ಆತನನ್ನು ಏನ್ ಮಾಡಿದರಂತೆ? ನಿಂದಿಸಿದರು, ಆತನನ್ನು ತುಚ್ಛೀಕರಿಸಿದರು, ಆತನನ್ನು ಬೇಡವೆಂದರು. ಆತನನ್ನು ಏನ್ ಮಾಡಿದ್ರು? ಆತನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಮುಂದೆ ಬಂದರು. ಆತನನ್ನು ಆತನ ಒಂದು ನೋವನ್ನುಂಟು ಮಾಡ್ಲಿಕ್ಕೆ ಮುಂದೆ ಬಂದರು. ನಮಗೆ ಫ್ರೆಂಡ್ಸ್ ಏನೋ ಕೇಳಿದಾಗೆ, ಆತನು ಶಿಲುಬೆಯನ್ನು ಹೊತ್ತುಕೊಂಡು ಒಂದು ಗೋಲ್ಗೋತ ಗುಡ್ಡದ ಮೇಲೆ ತನಕ ಹೋಗುವಾಗ ಎಷ್ಟು ನೋವು ಅನುಭವಿಸಿದನಂದ್ರೆ ಅಲ್ವಾ? ನನಗೆ ನಿನ್ನೆ ಬರುವ ಒಂದು ಸಣ್ಣದ ಒಂದು ಇದರಲ್ಲಿ ಚಿಲುಕದ ಇದ್ ಬಂದಾಗ ಇಡೀ ರಾತ್ರಿ ನೋವಿಗೆ ತನಕ ಒದ್ದಾಡಿದ್ದಾರೆ ಅಲ್ಲ. ಮನುಷ್ಯ ನಮ್ಗೆ ಒಂದು ಕ್ಷಣ ಕೂಡ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ನೋವನ್ನು ಸಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೆ ಶಿಬೆ ಮೇಲೆ ಎಷ್ಟು ಗಂಟೆಗಳಿದ್ದಂತೆ? 3 ತಾಸು, 3 ಗಂಟೆಗಳ ಕಾಲ ಬಲಗಡೆ ಬಲಗೈಗೆ ಮತ್ತೆ ಎಡಗೈಗೆ ಕಾಲುಗಳಿಗೆ ಏನ್ ಮಾಡಿದ್ರು? ಮೊಳೆಯನ್ನು ಹೊಡೆದರು. ಯಾರಾದ್ರೂ ಮೊಳೆ ಹೊಡ್ಸ್ಕೊಂಡು ಒಂದು ಮುಳ್ಳು ಇಲ್ಲಿ ಚುಚ್ಚಿದ್ರೆ ನಾವೇನ್ ಮಾಡ್ತೇವೆ? ಅಪ್ಪ ನೋಡಿ ಚೆನ್ನಾಗಿ ಹೇಳ್ತೇನೆ, ಏನ್ ಮಾಡ್ತೇವೆ? ಮಗ ಜನ ಕೇಳ್ತಿದ್ರಿ ಏನ್ ಮಾಡ್ತೇವೆ? ಅಮ್ಮ ಅಂತ ಒಮ್ಮೆಲೆ ಪಡಕ್ಕನೆ ನಮ್ಗೆ ನೆನಪಾಗ್ತದೆ. ಅಮ್ಮ ಅಂತ ಯಾಕೆ ಹೇಳ್ತೀವಿ? ನಮ್ಗಿಂತ ದೊಡ್ಡವರವರು ಮತ್ತೆ ನಮ್ಮ ಪ್ರೀತಿ ಮಾಡೋರವರು ನಮ್ಮನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋರಲ್ವಾ, ಅದಕ್ಕೆ ಅಮ್ಮ ಅಂತೀವಿ ಅಲ್ವಾ? ಅದು ಸಡನ್ ಆಗಿ ಏನಾಗ್ತದೆ? ಅಮ್ಮ ಏನೋ ಬಂದ್ರೆ ನಾವು ಅದು ತೆಗೆದ್ಬಿಟ್ಟು ನಮ್ಗೆ ಏನ್ ಬೇಕು ನೋವೆಲ್ಲ ಸರಿಸ್ತಾರಲ್ವಾ ಅಲ್ವಾ? ಆದ್ರೆ ಯೇಸು ಏನ್ ಮಾಡಿದ್ರು? ಅವ್ರು ಏನಿಲ್ಲ, ದೇವರನ್ನ ಕೂದಪ್ಪ ತಂದೆಯೇ ನನ್ನನ್ನು ಯಾಕೆ ಅದು ಬರ್ತದೆ, ಅದು ಮಾತು ಇನ್ನೊಂದು ಬರ್ತದೆ ಅಲ್ವಾ? ಆ ನೋವು ಅಷ್ಟು ಸಹಿಸ್ಲಿಕ್ಕೆ ಆಗದ ಇರುವಂತ ನೋವಾಯ್ತು. ಆದ್ರೆ ಮೊಳೆ ಹೊಡ್ಕೊಂಡು ಇಲ್ಲಿಂದ ಈ ಕಡೆ ಬರೋ ತನಕ ಈ ಕೈಗೆ ಮತ್ತು ಕಾಲುಗಳಿಗೆ ಮೊಳೆ ಹೊಡೆದು ಆತನ 3 ತಾಸು ಶಿಲುಬೆ ಮೇಲೆ ಇರ್ಬೇಕಾದ್ರೆ ಪ್ರಾಣವು ಹೋಗಲಿಲ್ಲ ಅಲ್ವಾ? ಆದ್ರೆ ಅಲ್ಲಿ ಅನೇಕ ಒಂದು ಅದ್ಭುತಗಳು ನಡೀತವೆ. ಒಂದು ಆಕಾಶವು ಮೋಡವು ಕಪ್ಪಾಯ್ತು, ಮಳೆ ಬಂತಲ್ಲ ಪಾಸ್ಟರ್ ಮಾಡಿದಾಗೆ. ಆದ್ರೆ ಆ ಒಂದು ಭೂ ಗಗನವೇ, ಆ ಸೃಷ್ಟಿಯ ಒಂದು ಕ್ರಮವೇ ಏನಾಯ್ತು? ಬದಲಾಗೋಯ್ತು. ಅಂದ್ರೆ ಆತನು ದೇವಕುಮಾರನು, ಆತನು ಯೇಸು ಕ್ರಿಸ್ತನು ದೇವರಿಂದ ಬಂದಂತ ಒಬ್ಬ ಮನುಷ್ಯ, ದೇವರಿಂದ ಒಬ್ಬ ದೇವರು. ಆತನಿಗೆ ಮನುಷ್ಯನ ಏನ್ ಮಾಡ್ತಿದ್ದಾನೆ? ಕಷ್ಟವನ್ನು ಕೊಡ್ಬೇಕಾದ್ರೆ ಆತನು ನಮ್ಮ ಪಾಪಕ್ಕೋಸ್ಕರ ನೋವನ್ನು ಸಹಿಸಿಕೊಂಡಿದ್ನು, ಅನುಭವಿಸಿದನು ಅಂತ ಹೇಳ್ತೇವೆ. ಅದಕ್ಕೆ ಅಷ್ಟರಲ್ಲಿ ನಮ್ಗೆ ಯಾರಾದ್ರೂ ಹೊಡೆದ್ರೆ, ಯಾರಾದ್ರೂ ಬೈದ್ರೆ ನಾವು ಸುಮ್ಮನೆ ಇರ್ತೀವ? ಏನ್ ಮಾಡ್ತೇವೆ? ಬಾ ನೀನ್ ನೋಡ್ಕೊಳ್ತೇನೆ, ಹೌದಾ? ಹೇಳ್ತೀವಲ್ಲ, ನೀನ್ ಆಚೆ ಬಾ, ನಿನ್ಗೆ ಐತೆ, ನಮ್ ಕೈಲಿ ಏನಾಗಿಲ್ಲ ಅಂದ್ರೂ ಕೂಡ ನೀನ್ ಆಚೆ ಬಾ, ನನ್ಗೆ ಐತೆ, ಆ ಒಂದು ರೋಷದ ಮಾತಲ್ಲ. ಅದ್ರಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾರೆ? ಅವ್ರಿಗೆ ಮೊಳೆ ಹೊಡೆದವ್ರಿಗೂ, ಅವರನ್ನು ಹಿಂಬಾಲಿಸಿ, ಅವರನ್ನು ಹೀಯಾಳಿಸಿದವರನ್ನು, ಅವರನ್ನು ನೋವು ಕೊಟ್ಟದನ್ನು ಏನಂತ ಹೇಳ್ತಿದ್ದಾನೆ? ಯೇಸುವೆ ಅವರನ್ನ ಏನ್ ಮಾಡು, ದೇವ್ರೆ ಅವರನ್ನು ಕ್ಷಮಿಸು. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ನನ್ನ ಪ್ರಾಣವನ್ನು ಅವರ ಪಾಪಗಳಿಗೋಸ್ಕರ ಸಮರ್ಪಿಸುತ್ತಿದ್ದೇನೆ ಎಂಬುದಾಗಿ ಅವ್ರಿಗಿನ್ನೂ ಅರಿವಾಗಲಿಲ್ಲ. ಕೆಲವರಿಗೆ ಇನ್ನೂ ಎಷ್ಟು ಹೇಳಿದ್ರು ಸಹ ಕೇಳುವಷ್ಟಕ್ಕೆ ಅವ್ರಿಗೆ ಮನಸ್ಸು ಕೊಡ್ತಾ ಇಲ್ಲ. ಅದಕ್ಕೆ ಹೇಳ್ತಾನೆ, ದೇವ್ರೆ ಅವರನ್ನ ಏನ್ ಮಾಡು, ಕ್ಷಮಿಸು. ಅವ್ರು ಏನು ಮಾಡ್ತಿದ್ದಾರೆ ಎಂಬುದು ಗೊತ್ತಿಲ್ಲ. ಒಂದು ವೇಳೆ ಅವ್ರಿಗೆ ಗೊತ್ತಿದ್ದೇ ಆಗಿದ್ರೆ ಅವ್ರು ಈ ತರ ಮಾಡ್ತಿರ್ಲಿಲ್ಲ. ಒಂದ್ ವೇಳೆ ಅವ್ರಿಗೆ ಶಿಲುಬೆಗೆ ಹಾಕ್ಲಿಲ್ಲ ಅಂದ್ರೆ ಅದಕ್ಕೆ ಅವ್ರ ಪಾಪಕ್ಕೆ ಪರಿಹಾರ ಸಿಗುತ್ತಿರ್ಲಿಲ್ಲ.
ಅದು ದೇವರ ಚಿತ್ತವೇ ಆಗಿತ್ತು. ಹಾಗಾಗಿ ಅವ್ರೇನ್ ಮಾಡಿದ್ರು, ಆತನನ್ನು ನಿಂದಿಸಿದ್ರು, ಆತನನ್ನು ಪರೀಕ್ಷಿಸಿದ್ರು, ಆತನನ್ನು ಶಿಲುಬೆಗೆ ಏರಿಸಿದ್ರು, ಆತನಿಗೆ ನೋವನ್ನು ಕೊಟ್ಟರು. ಆ ನೋವಿನಲ್ಲಿ ಕೂಡ ಯೇಸು ಸಮೇತ ಅವರನ್ನು ಕ್ಷಮಿಸು, ಅವ್ರೇನು ಮಾಡ್ತಿದ್ರು ಅಂದಾಗ ಅವರಿಗೆ ಅರಿಯುತ್ತಾ ಇಲ್ಲ ಅಂದಾಗ, ಅಂತ ಒಂದು ದೊಡ್ಡ ಮನಸ್ಸು ನಮ್ಮ ಯೇಸು ಕ್ರಿಸ್ತನದು. ಆ ಸ್ವಭಾವ ನಮ್ಮಲ್ಲಿ ಇರಲಿಕ್ಕೆ ಕಷ್ಟ, ಆದ್ರೂ ನಾವು ಆ ಸ್ವಭಾವವನ್ನು ಸಂಪಾದಿಸ್ಕೊಳ್ಬೇಕು ಪ್ರಿಯರೇ. ಆದ್ರಿಂದ ಆ ಮನಸ್ಸಿದ್ದರೆ ಖಂಡಿತವಾಗ್ಲೂ ನಾವು ದೇವರ ಮಹಿಮೆಯನ್ನು ಕಾಣ್ತೇವೆ, ದೇವರ ಪ್ರೀತಿಯನ್ನು ಸಹ ನಮಗೆ ಸಿಗ್ತದೆ. ದೇವರ ವಾಕ್ಯನ ಆಶೀರ್ವದಿಸಲಿ.